ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 27ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:23 ಇರಲಿದೆ. ನಂತರ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:04 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 8:52 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 1:56 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:03 ಮಧ್ಯಾಹ್ನ 3:30 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:55 ಮಧ್ಯಾಹ್ನ 1:38 ಹಾಗೆ ಅಪರಾಹ್ನ 3:04 ಅಪರಾಹ್ನ 3:47 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗಿನ ಜಾವ 4:10 ಪ್ರಾತಃ ಕಾಲ 5:46 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6:46 ಸೂರ್ಯೋದಯ. ಇನ್ನು ಸೂರ್ಯಾಸ್ತ ಸಂಜೆ 6:17 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಃಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಯಾರಿಗಾದರೂ ಮನಸ್ಸು ಚಂಚಲವಾಗಿದ್ದರೆ ಅಲ್ಲಿ ಚಂದ್ರನ ಕಾರಕತ್ವ ಇದೆ ಅಂತ. ಚಂದ್ರನ ಬಲ ಇರಲ್ಲ, ಹಾಗಾಗಿನೇ ಮನಸ್ಸು ಚಂಚಲವಾಗಿರುತ್ತೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ವಿಶೇಷವಾಗಿ ಚಂದ್ರನನ್ನು ಬಲಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಚಂದ್ರ ವಾತ್ಸಲ್ಯಕ್ಕೆ, ಪೋಷಣೆಗೆ ಹಾಗೆ ಶುಶ್ರೂಷೆಗೆ ಕಾರಕನಾಗಿರುವಂಥವನು.
ಹಾಗಾಗಿ ಯಾರಿಗಾದರೂ ಒಂದು ಸೇವೆ ಮಾಡ್ತಾ ಇದ್ದೀರಿ, ಅದರಲ್ಲೂ ಗುರು ಹಿರಿಯರ ಸೇವೆ, ಮನೆಯಲ್ಲಿ ತಂದೆ ತಾಯಿಯಂದ್ರ ಸೇವೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಚಂದ್ರನಿಂದ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಇದೆ ಅಂತ ಹೇಳಿದ್ರೆ ಚಂದ್ರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾನೆ ಅನ್ನುವಂಥ ಅರ್ಥ. ಹಾಗೆ ಚಂದ್ರ ಪ್ರಯಾಣಕ್ಕೆ ಹಾಗೆ ಸಂಚಾರಕ್ಕೆ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಉದ್ಯೋಗದ ನಿಮಿತ್ತವಾಗಿ, ವ್ಯಾಪಾರದ ನಿಮಿತ್ತವಾಗಿ ಅಥವಾ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗಾಗಿ ಮಾಡುವಂಥ ಪ್ರಯಾಣ ಏನಿದೆ ಅದು ಒಳ್ಳೆಯ ಅನುಕೂಲವನ್ನು ತರುತ್ತೆ. ಶುಭ ಲಾಭ ಎರಡೂ ಕೂಡ ಉಂಟಾಗುವಂಥ ಸಾಧ್ಯತೆಗಳಿದೆ ಈ ದಿನದಲ್ಲಿ. ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಗುರುಹೋರ ಏನಿದೆ ಆ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಗುರುಹೋರದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಬೆಳಿಗ್ಗೆ 8:41ರಿಂದ ಬೆಳಿಗ್ಗೆ 9:39ರವರೆಗೆ. ಹಾಗೆ ಉಳಿದಂತೆ ಗುರುಹೋರ ಅನುಕೂಲಕರವಾಗಿರುತ್ತೆ, ಅಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಬಹುದು. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಈ ದಿನ ಶನಿಹೋರದಲ್ಲಿ ಆರಂಭ ಆದರೆ ಅದು ತುಂಬ ನಿಧಾನವಾಗಿ ನಡೆಯುವಂಥದ್ದು. ಏಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಕುಜ ಹೊರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆದಷ್ಟು ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ರಿಜಿಸ್ಟ್ರೇಷನ್ ಆಗ್ಬೋದು, ಮಾರಾಟ ಆಗ್ಬೋದು, ಖರೀದಿ ಆಗ್ಬೋದು, ಮನೆ, ಸೈಟು, ಜಮೀನು ಇತ್ಯಾದಿ ವ್ಯವಹಾರಗಳನ್ನು ಆದಷ್ಟು ಕುಜ ಹೋರಾದಲ್ಲಿ ತಟಸ್ಥಗೊಳಿಸ್ಬಿಡಿ. ಏಕೆಂದರೆ ಅದರಿಂದ ನಿಮಗೆ ಅನುಕೂಲತೆಗಳು ಕಡಿಮೆ ಇರುತ್ತೆ. ಹಾಗೆ ಈ ನ್ಯಾಯಾಲಯದಲ್ಲಿ ಯಾವುದೇ ಭೂ ವಿವಾದಗಳೇನಾದರೂ ಇದ್ದರೆ, ಲಿಟಿಗೇಷನ್ಸ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳನ್ನು ಕೂಡ ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು, ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನಗಳು ಏನೇ ಇದ್ದರೂ ಅದನ್ನು ಆದಷ್ಟು ಕುಜಹೋರಾದಲ್ಲಿ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 22 ನಿಮಿಷದಿಂದ ಅಪರಾಹ್ನ 5 ಗಂಟೆ 20 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 32 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು, ಈ ಪಂಚಾಂಗವನ್ನು ನೀವು ನೋಡಬೇಕು, ಅದನ್ನು ಶ್ರವಣ ಮಾಡಬೇಕು, ಅದನ್ನು ಅನುಸರಣೆ ಮಾಡಬೇಕು. ಆಗ ಮಾತ್ರ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಹಿರಿಯರು, ಋಷಿ ಮುನಿಗಳು ತಿಳಿಸ್ಕೊಟ್ಟಿರುವಂಥ ವಿಚಾರ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಆಗಲಿ, ಯಾವುದೇ ಪ್ರಯಾಣ ಆಗಲಿ, ಅದು ಶುಭ ಮುಹೂರ್ತದಲ್ಲೇ ಆರಂಭ ಆಗಬೇಕು. ಆಗ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ ಮತ್ತು ಅದರಿಂದ ಶುಭ ಲಾಭಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ತ್ರಯೋದಶಿಯ ತಿಥಿ ಇರುತ್ತೆ. ಅದರಲ್ಲೂ ಸೂರ್ಯಾಸ್ತದ ಸಮಯಕ್ಕೆ ತ್ರಯೋದಶಿ ತಿಥಿ ಬಂದರೆ ಅದನ್ನು ಪ್ರದೋಷ ಸಮಯ ಅಂತ ಹೇಳಿ ಕರೀತಾರೆ. ಇದನ್ನೇ ಪ್ರದೋಷ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಸೋಮವಾರದ ದಿನ ಪ್ರದೋಷ ವ್ರತ ಬಂದರೆ ಅದನ್ನು ಸೋಮ ಪ್ರದೋಷ ವ್ರತ ಅಂತ ಹೇಳಿ ಕರೀತಾರೆ. ಇಲ್ಲಿ ಬಹಳ ವಿಶೇಷವಾಗಿ ಈ ಸೋಮ ಪ್ರದೋಷ ಇರುವಂಥದ್ದು. ಅದರಲ್ಲೂ ಈ ದಿನ
ಈ ಸೂರ್ಯಾಸ್ತದ ಸಮಯಕ್ಕೆ, ಅಂದರೆ ಸೂರ್ಯ ಅಸ್ತನಾಗುವಂತಹ ಸಮಯ, ಸೂರ್ಯ ಮುಳುಗುವಂತಹ ಸಮಯದ ಮೊದಲ 1 ಗಂಟೆ, ಸೂರ್ಯಾಸ್ತದ ನಂತರದ 1 ಗಂಟೆ ಏನಿದೆ, ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಮಯ. ಹಾಗಾಗಿನೇ ಈ ಸಮಯದಲ್ಲಿ ಶಿವನ ಆರಾಧನೆ ಮಾಡುವಂಥದ್ದು, ಶಿವನನ್ನು ಕುರಿತು ಉಪವಾಸ ಮಾಡುವಂಥ ವಿಚಾರಗಳೇನಿದೆ, ಅದು ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಪ್ರದೋಷ ಪೂಜೆ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಅದರಲ್ಲೂ ಸೋಮವಾರದ ದಿನ ಬಂದಿರುವಂಥ ಈ ಪ್ರದೋಷ, ಸೋಮ ಪ್ರದೋಷ, ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿನೇ ಈ ದಿನ ಭಗವಾನ್ ಶಂಕರನನ್ನ ಪೂಜೆ ಮಾಡುವಂಥದ್ದು. ಈ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಅಂಥವರ ಬಯಕೆಗಳು ಈಡೇರುತ್ತೆ, ಅವರು ಶಿವನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಸೋಮ ಪ್ರದೋಷ ವ್ರತ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ತಮಗೆಲ್ರಿಗೂ ಗೊತ್ತಿದೆ, ಈ ಸೋಮವಾರ ಅಂತ ಹೇಳಿದ್ರೆ ಮಹಾದೇವನಿಗೆ ಸಮರ್ಪಣೆ ಆಗಿರುವಂಥ ದಿನ. ಹಾಗಾಗಿ ಸೋಮವಾರದ ದಿನ ಮಹಾದೇವನನ್ನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಬರುವಂಥ ತೊಂದರೆಗಳು ನಿವಾರಣೆಯಾಗುತ್ತೆ. ಹಾಗೆ ಪರಶಿವ ನಮಗೆ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ತಂದು ಕೊಡುವಂಥವನು. ಹಾಗಾಗಿನೇ ಈ ಸೋಮವಾರದ ದಿನ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪರಶಿವನನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಅದರಲ್ಲೂ ಈ ತ್ರಯೋದಶಿಯ ತಿಥಿ ಏನಾದರೂ ಸೋಮವಾರ ಬಂದುಬಿಟ್ರೆ ಅದು ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈ ದಿನ, ತ್ರಯೋದಶಿಯ ದಿನ, ಶಿವನ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ಪ್ರದೋಷ ವ್ರತ ಅನ್ನುವಂಥದ್ದು ಈ 3 ದಿನಗಳು ಬಂದರೆ ತುಂಬ ಮಂಗಳಕರವಾಗಿರುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಅದರಲ್ಲೂ ಸೋಮವಾರದ ದಿನ ಬರುವಂತಹ ಪ್ರದೋಷದ ದಿನವನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಇನ್ನು ಮಂಗಳವಾರದ ದಿನ ಬಂದರೆ ಈ ಪ್ರದೋಷ ವ್ರತ, ಅದನ್ನು ಭೌಮ ಪ್ರದೋಷ ಅಂತ ಹೇಳಿ, ಇನ್ನು ಶನಿವಾರದ ದಿನ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಯಾವುದೇ ತ್ರಯೋದಶಿಯ ತಿಥಿ ಕೃಷ್ಣ ಪಕ್ಷದಲ್ಲಾಗಲಿ ಅಥವಾ ಶುಕ್ಲ ಪಕ್ಷದಲ್ಲಾಗಲಿ ಬಂದಾಗ ಅದು ಈ ಸೋಮವಾರ, ಮಂಗಳವಾರ ಅಥವಾ ಶನಿವಾರ ಬಂದರೆ ಅದು ಶಿವನನ್ನು ಆರಾಧನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಪ್ರದೋಷ ಸಮಯದಲ್ಲಿ ಶಿವನನ್ನು ಪೂಜೆ ಮಾಡೋದ್ರಿಂದ ಹೆಚ್ಚು ಪ್ರಯೋಜನವಾಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಈ ದಿನ ಪ್ರದೋಷ ಕಾಲ ಇರುವಂಥ ಸಮಯ, ಈ ದಿನ ಸಂಜೆ 5:56 7:38 ಪ್ರದೋಷ ಸಮಯ ಇದೆ. ಈ ಸಮಯದಲ್ಲಿ ಶಿವನ ಆರಾಧನೆ ಮಾಡಬೇಕು, ಶಿವನ ದರ್ಶನವನ್ನು ಮಾಡಬೇಕು. ಹಾಗೆ ಶಿವನಿಗೆ ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಲಿಕ್ಕೆ ನಿಮ್ಮ ಕೈಲಾದಂತಹ ತನು ಮನ ಧನ ಸಹಾಯವನ್ನು ಮಾಡಿದ್ರೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಪ್ರದೋಷ ಸಮಯದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು. ಹಾಗೆ ಈ ಪ್ರದೋಷ ಕಾಲ ಏನಿದೆ, ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಬಾರ್ದು. ಅಂದರೆ ಊಟ ತಿಂಡಿ ಮಾಡುವಂಥದ್ದನ್ನು ಮಾಡಬಾರ್ದು. ಬದಲಿಗೆ ಶಿವನನ್ನು ಪ್ರಾರ್ಥನೆ ಮಾಡಬೇಕು, ಶಿವನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಉಪವಾಸ ಇರುವಂಥವರು ಈ ದಿನ ಉಪ್ಪಿಲ್ಲದ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಕೆಲವರು ನಿರ್ಜಲ ಉಪವಾಸ ಇರ್ತಾರೆ. ಯಾರಿಗೆ ಈ ನಿರ್ಜಲ ಉಪವಾಸ ಇರಲಿಕ್ಕೆ ಸಾಧ್ಯ ಆಗಲ್ಲ, ದೈಹಿಕ ಸ್ಥಿತಿ, ಆರೋಗ್ಯ ಸ್ಥಿತಿ ಅವರಿಗೆ ಸರಿ ಇರಲ್ಲ, ಅಂಥವರು ಉಪ್ಪಿಲ್ಲದ ಆಹಾರವನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಪ್ರದೋಷ ಪೂಜೆಯ ಸಂದರ್ಭದಲ್ಲಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡೋದ್ರಿಂದ, ಶಮೀಪತ್ರೆಯನ್ನ ಅರ್ಪಿಸೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಶಿವನಿಗೆ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಾಗ ಕೆಲವೊಂದು ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಇದೆ. ಅದು ಈ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಾರ್ದು, ಮದ್ಯಪಾನ, ಮಾಂಸಾಹಾರ ಇತ್ಯಾದಿಗಳನ್ನು ಕೂಡ ಈ ದಿನ ಸೇವನೆ ಮಾಡಬಾರ್ದು. ನಿತ್ಯ ಕರ್ಮದಿಂದ ಶಿವನನ್ನ ಆರಾಧನೆ ಮಾಡಬೇಕು. ಹಾಗೆ ಈ ದಿನ ಬಿಳಿಯ ವಸ್ತ್ರಗಳನ್ನು ಧರಿಸಬೇಕು ಅನ್ನುವಂಥದ್ದು ಇದೆ. ಇದರಿಂದ ಒಂದು ಸಾತ್ವಿಕವಾದಂತಹ ಪ್ರವೃತ್ತಿ ಮನಸ್ಸಿನಲ್ಲಿ ಬರುತ್ತೆ. ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಭಕ್ತಿ ಭಾವಗಳು ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಪೂಜಾ ಸ್ಥಳವನ್ನು ಗಂಗಾಜಲದಿಂದ ಶುದ್ಧೀಕರಿಸ್ಕೊಳ್ಬೇಕು. ನೀವು ಮನೆಯಲ್ಲೇ ಏನಾದರೂ ಶಿವನ ಆರಾಧನೆಯನ್ನು ಮಾಡೋಂಥದ್ದಿದ್ರೆ ಅಥವಾ ಯಾವುದೇ ಒಂದು ಶಿವ ದೇವಾಲಯಕ್ಕೆ ಹೋಗಿ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅಂತಿದ್ರೆ ಈ ದಿನ ನೀವು ನಿಮ್ಮ ಮನೆಯಿಂದ ಸ್ವಲ್ಪ ಗಂಗಾಜಲವನ್ನು ತೆಗೆದುಕೊಂಡು ಹೋಗಿ ಶಿವನ ಅಭಿಷೇಕಕ್ಕೆ ಕೊಡೋದ್ರಿಂದ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ.
ಹಾಗೆ ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಅದರಲ್ಲೂ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪೂಜೆ ಮಾಡುವಾಗ ಪಠಣ ಮಾಡ್ತಾ ಇರಬೇಕು. ಪ್ರತಿ ಮಂತ್ರದಲ್ಲೂ ಕೂಡ ಶಿವನಿಗೆ ಜಲವನ್ನು ಅರ್ಪಿಸ್ತಾ ಇರಬೇಕು, ಅಭಿಷೇಕವನ್ನು ಮಾಡ್ತಾ ಇರಬೇಕು. 108 ಬಾರಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಒಂದು ಪ್ರದೋಷ ವ್ರತವನ್ನು ನೀವು ಆಚರಣೆ ಮಾಡೋದ್ರಿಂದ 2 ಹಸುಗಳನ್ನು ದಾನ ಮಾಡಿದಂತಹ ಫಲ ನಿಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಶಿವನ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಬಹಳ ಸುಲಭ. ಶಿವ ಭಕ್ತರ ಬೇಡಿಕೆಗಳಿಗೆ ಬಹಳ ಬೇಗ ಅಸ್ತು ಅಂತಾನೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದಲೇ ಈ ದಿನ ಜನ್ಮದ ಚಕ್ರಗಳೇನಿದೆ, ಈ ಜನನ ಮರಣ ಅನ್ನುವಂಥ ಚಕ್ರದಿಂದ ಮುಕ್ತಿಯನ್ನು ಪಡ್ಕೊಳ್ತಾನೆ, ಮೋಕ್ಷದ ಹಾದಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಮಗೆ ಬಂದಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ನಮಗೆ ಕಾಡ್ತಾ ಇರುವಂತಹ ಈ ಅನಾರೋಗ್ಯ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ಕೊಳ್ಳಿಕ್ಕೆ, ದೀರ್ಘಾಯುಷ್ಯವನ್ನ ಹಾಗೆ ಉತ್ತಮ ಆರೋಗ್ಯ ಭಾಗ್ಯವನ್ನ ಪಡ್ಕೊಳ್ಳಿಕ್ಕೆ ಈ ಪ್ರದೋಷ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ದಿನ ಶಿವನ ಆರಾಧನೆಯನ್ನು ಮಾಡಿ ಶಿವ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಇರಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ತಮಗೆ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನ ಭಗವಾನ್ ಶಿವ ಕೊಟ್ಟು ಕಾಪಾಡ್ತಾನೆ. ನಂಬಿಕೆಯಿಂದ ಈ ದಿನ ಶಿವನ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ನಾವು ವಿಶೇಷವಾದಂತಹ ಒಂದು ತೌಲನಿಕ ಕಥೆಯನ್ನು ನೋಡೋಣ. ಇಲ್ಲಿ ಕೆಲವರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿರ್ತಾರೆ, ಆದರೆ ಸನ್ಯಾಸಿಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರಿಗೆ ಯಾವುದೂ ಕೂಡ ಆಸಕ್ತಿ ಇರಲ್ಲ ಜೀವನದಲ್ಲಿ. ಇನ್ನು ಕೆಲವರು ಸನ್ಯಾಸಿ ಅಂತ ಹೇಳ್ಕೊಳ್ತಾರೆ, ಆದರೆ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಈ ದ್ವಂದ್ವತೆಯಲ್ಲೇ ಇರೋವಂಥದ್ದು ನಮ್ಮ ಜೀವನ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಪರಿವೇ ನಮಗಿರಲ್ಲ. ಧರ್ಮದ ದೃಷ್ಟಿಯಲ್ಲಿ ಯಾರು ಶ್ರೇಷ್ಠರು ಅನ್ನುವಂಥ ಜಿಜ್ಞಾಸೆ ಬರುತ್ತೆ. ಇಲ್ಲಿ ಸನ್ಯಾಸಿ ಶ್ರೇಷ್ಠನ, ಗೃಹಸ್ಥ ಶ್ರೇಷ್ಠನ ಅನ್ನುವಂಥದ್ದು, ಇವರಿಬ್ಬರಲ್ಲಿ ಯಾರು ದೊಡ್ಡವರು, ಯಾರ ಒಂದು ಜೀವನ ಶ್ರೇಷ್ಠವಾಗಿರುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ ಇರುವಂಥದ್ದು. ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಥೆ ಇದೆ ನೋಡಿ. ಒಂದು ರಾಜ್ಯದ ರಾಜ ಯಾವತ್ತೂ ಕೂಡ ತನ್ನ ನಗರಕ್ಕೆ ಬರುವಂತಹ ಸನ್ಯಾಸಿಗಳಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದ. ಅಲ್ಲಿಯೂ ಈ ಸಂಸಾರದಲ್ಲಿ ಗೃಹಸ್ಥ ದೊಡ್ಡವನೋ ಸನ್ಯಾಸಿ ದೊಡ್ಡವನೋ ಅನ್ನುವಂಥ ಒಂದು ಪ್ರಶ್ನೆ. ಅವರು ತಮ್ಮ ಪ್ರಕಾರ ತಿಳಿದ ಉತ್ತರವನ್ನು ಹೇಳ್ತಾ ಇದ್ರು. ಕೆಲವು ಸನ್ಯಾಸಿಗಳು ತಮ್ಮ ಅನುಭವಗಳಿಂದ ಸಮರ್ಪಕ ಉತ್ತರವನ್ನು ಏನಾದರೂ ನೀಡದೇ ಇದ್ದರೆ ರಾಜ ಅವರಿಗೆ ಗೃಹಸ್ಥನಾಗುವಂಥ ಆಜ್ಞೆಯನ್ನು ನೀಡ್ತಾ ಇದ್ದ. ಆಗ ಸನ್ಯಾಸಿಗಳು ಗೃಹಸ್ಥರಾಗ್ಬಿಡ್ತಾ ಇದ್ರು. ಇನ್ನು ಯಾರು ಗೃಹಸ್ಥ ಶ್ರೇಷ್ಠ ಅಂತ ಹೇಳ್ತಾ ಇದ್ರೋ ಅವರಿಗೂ ಕೂಡ ಈ ರೀತಿಯ ಆಜ್ಞೆಯನ್ನೇ ಹೊರಡಿಸ್ತಾ ಇದ್ದ. ಎಲ್ಲವೂ ಕೂಡ ಇದೇ ಪ್ರಕಾರ ಇರ್ತಾ ಇತ್ತು. ಒಂದು ದಿನ ಒಬ್ಬ ವಿಶೇಷ ಸನ್ಯಾಸಿ ಆ ರಾಜನ ಆಸ್ಥಾನಕ್ಕೆ ಬರ್ತಾನೆ. ರಾಜ ಯಥಾ ಪ್ರಕಾರ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಮಹಾಪ್ರಭು, ನಿಜ ಹೇಳೋದಾದರೆ ಯಾವ ಆಶ್ರಮವೂ ಕೂಡ ದೊಡ್ಡದಲ್ಲ, ಆದರೆ ಯಾರು ಗುರುಗಳ ಆಶ್ರಯದಲ್ಲಿ ಕಠೋರವಾದ ನಿಯಮಗಳನ್ನು ಧರ್ಮದ ರೀತಿಯಲ್ಲಿ ಪರಿಪಾಲನೆ ಮಾಡಿಕೊಂಡು ಬರ್ತಾರೋ ಅದೇ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾನೆ. ಇದು ರಾಜನಿಗೆ ಅರ್ಥವಾಗದ ವಿಚಾರ ಆಗುತ್ತೆ. ಹಾಗಾಗಿ ನೀನು ಸನ್ಯಾಸಿ, ಗುರುವಿನ ಸ್ಥಾನದಲ್ಲಿದ್ದೀಯಾ, ನೀನು ಎಲ್ಲಿ ಈ ಒಂದು ಉಪದೇಶವನ್ನು ಹೇಳ್ತೀಯೋ ಅಲ್ಲಿಗೆ ಹೋಗೋಣ ನಡೆ, ಅಲ್ಲಿ ನಿನ್ನ ಅನುಭವದ ಸತ್ಯ ಸಾರವನ್ನು ಪ್ರಮಾಣೀಕರಿಸು ಅಂತ ಹೇಳಿ ರಾಜ ಹೇಳ್ತಾನೆ. ಆಗ ಸನ್ಯಾಸಿ ಆ ರಾಜನ ಮಾತನ್ನು ಸ್ವೀಕಾರ ಮಾಡ್ತಾನೆ. ಮತ್ತೆ ಅದನ್ನು ಅನುಮೋದಿಸಿ ರಾಜನನ್ನು ಕರ್ಕೊಂಡು ದೂರ ದೇಶದ ಯಾತ್ರೆಗೆ ಹೊರಟು ಹೋಗ್ತಾನೆ. ಇಬ್ಬರೂ ಕೂಡ ಯಾತ್ರಾರ್ಥಿಗಳಾಗಿ ದೇವಾಲಯಗಳ ದರ್ಶನ ಮಾಡ್ತಾ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಬರ್ತಾರೆ. ಅಂದು ಆ ರಾಜ್ಯದ ರಾಜಕನ್ಯೆಯ ಸ್ವಯಂವರ ನಡೀತಾ ಇರುತ್ತೆ. ಎಲ್ಲೆಡೆ ಸಂಭ್ರಮ. ಅದನ್ನು ನೋಡಲಿಕ್ಕೆ ಈ ರಾಜ ಮತ್ತು ಸನ್ಯಾಸಿ ಇಬ್ಬರೂ ಕೂಡ ಮಾರುವೇಷದಲ್ಲಿ ಆ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಯಾವ ರಾಜಕನ್ಯೆಯ ಸ್ವಯಂವರ ಇತ್ತೋ ಅವಳು ಬಹಳ ರೂಪವತಿಯಾಗಿರ್ತಾಳೆ. ಅವಳ ತಂದೆಗೆ ಬೇರೆ ಯಾವ ಸಂತಾನವಿರದ ಕಾರಣ ಮದುವೆಯ ನಂತರ ಸಂಪೂರ್ಣವಾಗಿ ರಾಜ್ಯ ಅವನ ಅಳಿಯನಿಗೆ ಸಿಗ್ತಾ ಇರುತ್ತೆ. ರಾಜಕನ್ಯೆ ಸೌಂದರ್ಯ ಪ್ರಿಯಳಾಗಿದ್ದಳು. ಹೀಗಾಗಿ ಅವಳ ಇಚ್ಛೆಯಂತೆ ಅವಳ ಪತಿ ಆಗುವಂಥವನು ಅತ್ಯಂತ ಸ್ಫುರದ್ರೂಪಿಯಾಗಿರ್ತಾನೆ, ಸುಂದರನಾಗಿರ್ತಾನೆ, ಗುಣವಂತನೂ ಆಗಿರಬೇಕು ಅಂತ ಹೇಳಿ ಅವಳು ಬಯಸಿರ್ತಾಳೆ. ಸಾವಿರಾರು ಪ್ರತಿಷ್ಠಿತ ವ್ಯಕ್ತಿಗಳು, ದೇಶ ವಿದೇಶಗಳ ರಾಜಕುಮಾರರು ಆ ಸ್ವಯಂವರದಲ್ಲಿ ಪಾಲ್ಗೊಂಡಿರ್ತಾರೆ. ಅದು ಒಂದು ದೊಡ್ಡ ಸಮಾರಂಭ. ಯಾರನ್ನ ರಾಜಕನ್ಯೆ ಇಷ್ಟಪಡ್ತಾಳೋ ಅವರಿಗೆ ಕೊಟ್ಟು ಮದುವೆ ಮಾಡೋದಾಗಿ ರಾಜ ನಿರ್ಧರಿಸಿರ್ತಾನೆ. ಇಲ್ಲಿ ರಾಜಕನ್ಯೆ ತನ್ನ ಸಖಿಯರ ಜೊತೆ ಆ ಸಮಾರಂಭದಲ್ಲಿ
ಪಾಲ್ಗೊಂಡಿರ್ತಾಳೆ. ಅನೇಕ ರಾಜಪುತ್ರರಿಗೆ ಇವಳನ್ನು ನೋಡಿ ತುಂಬ ಮೋಹ ಉಂಟಾಗುತ್ತೆ. ಹಾಗೆ ಇವಳು ಕೂಡ ಅಲ್ಲಿ ನೆರೆದಿರುವಂಥ ಎಲ್ಲ ರಾಜಕುಮಾರರನ್ನು ಕೂಡ ವೀಕ್ಷಣೆ ಮಾಡ್ತಾ ಮುಂದೆ ಮುಂದೆ ತೆರಳ್ತಾ ಇರ್ತಾಳೆ. ಆದರೆ ಅವಳಿಗೆ ಯಾರೊಬ್ಬರೂ ಕೂಡ ಮೆಚ್ಚುಗೆ ಆಗಲ್ಲ, ಯಾರೂ ಕೂಡ ಸುರಸುಂದರಾಂಗ ಅನ್ನುವಂಥ ಸ್ಥಿತಿ ಅವಳ ಮನಸ್ಸಿಗೆ ಬರಲ್ಲ. ಹಾಗಾಗಿ ಅಲ್ಲಿಯವರೆಗೆ ಅವಳು ಯಾರನ್ನೂ ಕೂಡ ಇಷ್ಟಪಡಲ್ಲ. ರಾಜಕುಮಾರರೆಲ್ಲ ಒಳ್ಳೆ ಟಿವಿಯಿಂದ ಒಂದು ಕಡೆ ಸೇರಿರ್ತಾರೆ. ಅವರೇ ತಮ್ಮೊಳಗೆ ಮಾತಾಡ್ಕೊಳ್ತಿರ್ತಾರೆ, ನಾನು ಸುರಸುಂದರಾಂಗ, ನನಗೆ ಅಷ್ಟು ರಾಜ್ಯ ಇದೆ, ಇಷ್ಟು ಸಾಮ್ರಾಜ್ಯ ಇದೆ, ನನ್ನನ್ನೇ ಒರೆಸ್ಬೋದು ಅಂತ ಹೇಳಿ ಅವರು ಆಸೆಯಿಂದ ಇರ್ತಾರೆ. ಆದರೆ ರಾಜಪುತ್ರಿ ಅವರ ಹತ್ರ ನೋಡಿ ಯಾವ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರಲ್ಲ. ಅವರೆಲ್ಲ ಹತಾಶರಾಗ್ತಾ ಇರ್ತಾರೆ. ಕೊನೆಗೆ ಯಾವ ನಿರ್ಣಯ ಇಲ್ಲದೆ ಆ ಸ್ವಯಂವರ ಮುಕ್ತಾಯ ಆಗುವಂಥ ಹಂತಕ್ಕೆ ಬಂದ್ಬಿಡುತ್ತೆ. ಏಕೆಂದರೆ ಆ ರಾಜಕನ್ಯೆ ಯಾರನ್ನೂ ಕೂಡ ಇಷ್ಟಪಡಲ್ಲ. ಆ ಸಮಯಕ್ಕೆ ಅಲ್ಲೊಬ್ಬ ಸನ್ಯಾಸಿ ಬರ್ತಾನೆ. ಸೂರ್ಯನಂತಹ ಕಾಂತಿ ಇರುತ್ತೆ, ಸ್ಫುರದ್ರೂಪಿಯಾಗಿರ್ತಾನೆ, ಬಹಳ ಆಕರ್ಷಕನಾಗಿರ್ತಾನೆ. ಏಕೆಂದರೆ ಅವನು ಜಪ ತಪಗಳನ್ನು ಮಾಡಿ ಅವನ ಕಣ್ಣುಗಳು, ಅವನ ಮುಖ ತುಂಬ ತೇಜಸ್ಸಿನಿಂದ ಹೊಳಿತಾ ಇರುತ್ತೆ. ಸೂರ್ಯನಷ್ಟೇ ಪ್ರಖರವಾದಂತಹ ನೋಟ ಅವನಿಗಿರುತ್ತೆ. ಚಂದ್ರನಂತೆ ಮನಸ್ಸೆಳೆಯುವಂತಹ ನಗುಮುಖ ಅವನಿಗಿರುತ್ತೆ. ಹಾಗಾಗಿ ಅವನನ್ನು ನೋಡ್ತಾನೆ ರಾಜಕನ್ಯೆ ಅವನಿಗೆ ಕೈಯಲ್ಲಿ ಹಿಡಿದಿದ್ದಂತಹ ವರಮಾಲೆಯನ್ನು ತೊಡಿಸ್ಬಿಡ್ತಾಳೆ. ಅದೇ ಕ್ಷಣ ಆ ವರಮಾಲೆಯನ್ನು ಆ ಸನ್ಯಾಸಿ ತನ್ನ ಕೊರಳಿನಿಂದ ಕಿತ್ತು ಬಿಸಾಕ್ಬಿಡ್ತಾನೆ. ಯಾಕೆಂದರೆ ಸನ್ಯಾಸಿಗೆ ಈ ವಿವಾಹ ಇಷ್ಟ ಆಗಿರಲ್ಲ, ಆದರೆ ರಾಜಕನ್ಯೆಗೆ ಇದು ಇಷ್ಟ ಆಗಿರುತ್ತೆ. ಹಾಗಾಗಿ ಆ ಸನ್ಯಾಸಿ ರಾಜಕನ್ಯೆಯನ್ನು ಬಹಳ ಕೋಪದಿಂದಲೇ ಪ್ರಶ್ನಿಸ್ತಾನೆ. ನಿನಗೆ ನಾನು ಒಬ್ಬ ಸನ್ಯಾಸಿ ಅನ್ನುವಂಥದ್ದು ತಿಳಿಯಲ್ವಾ? ನನಗೆ ಮದುವೆಯಾಗಿ ಏನು ಮಾಡಬೇಕಾಗಿದೆ? ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ರಾಜಕನ್ಯೆಯ ತಂದೆ ಒಂದು ಯೋಚನೆಯನ್ನು ಮಾಡ್ತಾನೆ. ಏನಂದರೆ, ಈ ಸನ್ಯಾಸಿ ಭಿಕ್ಷುಕ ಇರಬಹುದು, ಅದಕ್ಕಾಗಿ ರಾಜಕನ್ಯೆಯನ್ನು ವಿವಾಹ ಆಗಲಿಕ್ಕೆ ಇವನು ಭಯ ಪಡ್ತಾ ಇದ್ದಾನೆ ಅಂತ ಹೇಳಿ ಆ ಸನ್ಯಾಸಿಯನ್ನು ಕುರಿತು ರಾಜ ಹೇಳ್ತಾನೆ, ನನ್ನ ಮಗಳನ್ನು ಈಗ ವಿವಾಹ ಆದರೆ ಸ್ಥಳದಲ್ಲೇ ಅರ್ಧ ರಾಜ್ಯದ ವಾರಸುದಾರನಾಗ್ತೀಯ, ನಿನಗೆ ಅರ್ಧ ರಾಜ್ಯವನ್ನು ಈಗಲೇ ಧಾರೆ ಎರೆದು ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ. ಅದು ಅಲ್ಲದೆ ಕಾಲಾನಂತರದಲ್ಲಿ ಸಂಪೂರ್ಣವಾದಂತಹ ಸಾಮ್ರಾಜ್ಯವೇ ನಿನಗೆ ಸಿಕ್ಕತ್ತೆ ಅನ್ನುವಂಥ ಒಂದು ಆಸೆಯನ್ನು ತೋರಿಸ್ತಾನೆ. ಆಗ ಆ ರಾಜನ ಮಾತಿಗೆ ಸನ್ಯಾಸಿ ಒಪ್ಪಿದಂತೆ ಕಾಣಲ್ಲ. ಆದರೆ ರಾಜಕನ್ಯೆ ಪುನಃ ಅವನಿಗೆ ವರಮಾಲೆಯನ್ನು ತೊಡಿಸ್ತಾಳೆ. ಅದನ್ನು ಕೂಡ ಆ ಸನ್ಯಾಸಿ ತನ್ನ ಕೊರಳಿನಿಂದ ತೆಗೆದು ಬಿಸಾಕ್ಬಿಡ್ತಾನೆ. ಮತ್ತೆ ರಾಜನಿಗೆ ಹೇಳ್ತಾನೆ, ವಿವಾಹ ಆಗುವಂಥದ್ದು ನನ್ನ ಧರ್ಮದಲ್ಲಿ ಇಲ್ಲ, ಆದ್ದರಿಂದ ಈ ವಿವಾಹ ನನಗೆ ಬೇಡ, ಈ ರಾಜ್ಯವೂ ಬೇಡ ಅಂತ ಹೇಳಿ ಹೊರಟು ಹೋಗ್ತಾನೆ. ಇಲ್ಲಿ ಸನ್ಯಾಸಿ ನಿರ್ಲಿಪ್ತ ಭಾವದಿಂದ ಹೊರ ಹೋಗುವಂತಹ ಸಂದರ್ಭವನ್ನು ನೋಡಿದಂತಹ ಆ ರಾಜಕನ್ಯೆ, ನಾನು ಮದುವೆಯಾದರೆ ಅವನೊಂದಿಗೆ ಆಗ್ತೀನಿ, ಇಲ್ಲದೇ ಇದ್ರೆ ನನಗೆ ಮದುವೆಯೇ ಬೇಡ ಅಂತ ಹೇಳಿ ತನ್ನ ತಂದೆಯಾದಂತಹ ರಾಜನಿಗೆ ತಿಳಿಸ್ತಾಳೆ. ಇಲ್ಲಿ ಅವನ ಪ್ರಖರವಾದಂತಹ ತೇಜಸ್ಸು ಆ ರಾಜಕನ್ಯೆಯನ್ನ ಚಂಚಲಗೊಳಿಸ್ಬಿಡತ್ತೆ. ಹಾಗಾಗಿ ಆ ಸನ್ಯಾಸಿಯ ಹಿಂದೆಯೇ ಆ ರಾಜಕನ್ಯೆ ನಡೆದು ಹೋಗ್ತಾಳೆ. ಇದನ್ನೆಲ್ಲ ಮಾರುವೇಷದಲ್ಲಿ ನೋಡ್ತಾ ಇದ್ದಂತಹ ರಾಜ ಮತ್ತೆ ಸನ್ಯಾಸಿ ಗಮನಿಸ್ತಾರೆ. ಇಲ್ಲಿ ಸನ್ಯಾಸಿ ರಾಜನಿಗೆ ಹೇಳ್ತಾನೆ, ನಾವಿಬ್ಬರೂ ಕೂಡ ಅವರನ್ನ ಹಿಂಬಾಲಿಸಿ ಮುಂದಿನ ಪರಿಣಾಮವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ರಾಜ ಕೂಡ ಆ ಸನ್ಯಾಸಿಯ ಮಾತಿಗೆ ಒಪ್ಪಿ ಆ ರಾಜಕನ್ಯೆಯನ್ನ ಹಾಗೆ ವಿವಾಹ ಆಗಬೇಕಾಗಿದ್ದಂತಹ ಸನ್ಯಾಸಿಯನ್ನ ಹಿಂಬಾಲಿಸ್ತಾರೆ. ಇಲ್ಲಿ ನಡೀತಾ ಹೋದಾಗೆ ಒಂದು ಘೋರವಾದ ಅರಣ್ಯವನ್ನು ತಲುಪ್ತಾರೆ. ಅಲ್ಲಿ ಆ ಸನ್ಯಾಸಿಯ ಹಿಂದೆ ರಾಜಕನ್ಯೆ ಕೂಡ ಅರಣ್ಯವನ್ನು ಸೇರ್ಕೊಳ್ತಾಳೆ. ಮುಂದೆ ಹೋದಂತಹ ಆ ಸನ್ಯಾಸಿ ಅದೃಶ್ಯನಾಗ್ಬಿಡ್ತಾನೆ. ನತದೃಷ್ಟ ರಾಜಕನ್ಯೆ ತುಂಬಾ ದುಃಖಿತಳಾಗ್ತಾಳೆ. ಘೋರ ಅರಣ್ಯದಲ್ಲಿ ಭಯಭೀತಳಾಗಿ ಒಬ್ಬೊಂಟಿಯಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ದುಃಖ ಉಮ್ಮಳಿಸಿ ಬರುತ್ತೆ. ಅಷ್ಟರಲ್ಲಿ ಆ ಮಾರುವೇಷದ ರಾಜ ಮತ್ತೆ ಸನ್ಯಾಸಿ ಅಲ್ಲಿಗೆ ಬಂದು ಪ್ರತ್ಯಕ್ಷರಾಗ್ತಾರೆ. ಅವಳು ದುಃಖಿಸುವಂಥದ್ದನ್ನ ಕಂಡು ಆ ಮಾರುವೇಷದಲ್ಲಿದ್ದಂತಹ ರಾಜ ಹೇಳ್ತಾನೆ, ನೀನು ಹೆದರಬೇಡ, ಈ ಅರಣ್ಯದಿಂದ ನಿನ್ನನ್ನು ರಕ್ಷಿಸಿ ಸುರಕ್ಷಿತವಾಗಿ ನಿಮ್ಮ ತಂದೆಯ ಬಳಿ ನಾನು ತಲುಪಿಸ್ತೇನೆ. ಆದರೆ ಈಗ ಕತ್ತಲಾಗ್ತಾ ಇದೆ, ಹಿಂದಿರುಗುವಂಥದ್ದು ಕಷ್ಟ ಆಗತ್ತೆ. ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಒಂದು ದೊಡ್ಡ ಆಲದ ಮರ ಇದೆಯಲ್ಲ, ಅದರ ಕೆಳಗೆ ಈ ರಾತ್ರಿ ಕಳೆದು ಬೆಳಗಾಗ್ತಾ ಇದ್ದ ಹಾಗೆ ನಾವು ಹಿಂದಿರುಗೋಣ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡ್ತಾನೆ ಆ ರಾಜಕನ್ಯೆಗೆ. ಈ ಮಾರುವೇಷದಲ್ಲಿದ್ದಂತಹ ರಾಜನ ಮಾತು ಸರಿ ಅಂತ ಅನ್ಸತ್ತೆ ಅವಳಿಗೆ. ಮೂವರು ಕೂಡ ಆ ವೃಕ್ಷದ ಕೆಳಗೆ ರಾತ್ರಿ ಕಳೆಯಲಿಕ್ಕೆ ನಿರ್ಧರಿಸ್ತಾರೆ. ಅಲ್ಲಿ ಹಕ್ಕಿಯೊಂದು ತನ್ನ ಪರಿವಾರದೊಂದಿಗೆ ಗೂಡು ಕಟ್ಟಿಕೊಂಡು ವಾಸ ಆಗಿತ್ತು. ಪಕ್ಷಿಯ ಮರಿಗಳು ಗಂಡು ಪಕ್ಷಿ ಆ ಗೂಡಿನಲ್ಲಿ ಇದ್ವು. ಆ ಗಂಡು ಪಕ್ಷಿ ಸಹಜವಾಗಿ ಗೂಡಿನಿಂದ ಹೊರಗೆ ಇಣುಕಿ ನೋಡಿತು. ಆ 3 ಜನ ಅದಕ್ಕೆ ಕಾಣಿಸ್ತಾರೆ.
ಅದು ತನ್ನ ಹೆಣ್ಣು ಪಕ್ಷಿಗೆ ಹೇಳ್ತು, ಪ್ರಿಯೆ, ನಮ್ಮಲ್ಲಿ 3 ಅತಿಥಿಗಳು ಬಂದಿದ್ದಾರೆ, ಉರುವಲು ಇದೆ, ಆದರೆ ಅಗ್ನಿ ಇಲ್ಲ ಅಂತ ಹೇಳಿ ಹೊರಗೆ ಹಾರಿ ಹೋಯಿತು. ಬರುವಾಗ ಉರಿಯುತ್ತಾ ಇರುವಂಥ ಕಟ್ಟಿಗೆಯ ತುಂಡನ್ನ ಬಾಯಲ್ಲಿ ಹಿಡ್ಕೊಂಡು ತಲ್ತು. ಮತ್ತೆ ಆ 3 ಮುಂದೆ ಅದನ್ನ ಇಟ್ಟು ಅದಕ್ಕೆ ಕೆಲವು ಕಟ್ಟಿಗೆಯ ತುಂಡುಗಳನ್ನು ಸೇರಿಸಿ ಆ 3 ಬೆಂಕಿಯನ್ನ ದೊಡ್ಡದು ಮಾಡ್ತಾರೆ. ಆಗ ಆ ಪಕ್ಷಿಗೆ ಅಷ್ಟಕ್ಕೆ ಸಂತೋಷ ಆಗಲಿಲ್ಲ. ಇವರು ಬೆಳಗ್ಗೆಯಿಂದ ಏನೂ ತಿಂದಿರಲಿಕ್ಕಿಲ್ಲ, ಏನಾದರೂ ತಿನ್ನಲು ಕೊಡಬೇಕು, ಆದರೆ ಗೂಡಲ್ಲಿ ಏನೂ ಇಲ್ಲ. ನಾವು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದೇವೆ, ಅದಕ್ಕಾಗಿ ಹಸಿದ ಅತಿಥಿಗಳಿಗೆ ನಾವು ಏನನ್ನಾದರೂ ಕೊಡಲೇಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಅತಿಥಿಗಳನ್ನು ವಿಮುಖ ಮಾಡುವಂಥದ್ದು ನಮ್ಮ ಧರ್ಮದಲ್ಲಿಲ್ಲ. ನಮ್ಮ ಬಳಿ ಏನಿದೆಯೋ ನಾವು ಇವರಿಗೆ ಕೊಡಬೇಕು. ನನ್ನ ಬಳಿ ಮಾತ್ರ ನನ್ನ ದೇಹ ಇದೆ, ಇದನ್ನೇ ನಾನು ಅವರಿಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಆ ಗಂಡು ಪಕ್ಷಿ ಹೇಳುತ್ತೆ. ಇಷ್ಟು ಹೇಳಿ ಆ ಗಂಡು ಪಕ್ಷಿ ಉರಿಯುತ್ತಾ ಇರುವಂಥ ಬೆಂಕಿಯಲ್ಲಿ ಹಾರ್ಬಿಡುತ್ತೆ. ಇದನ್ನು ನೋಡಿದಂತಹ ಅವನ ಹೆಂಡತಿ ಹೆಣ್ಣು ಪಕ್ಷಿ ಕೂಡ ಯೋಚನೆ ಮಾಡಿ, ಇಷ್ಟು ಚಿಕ್ಕ ಪಕ್ಷಿಯನ್ನು ತಿಂದ್ರೆ ಆ 3 ಎಲ್ಲಿ ತೃಪ್ತಿ ಆಗತ್ತೆ, ಹಾಗಾಗಿ ನನ್ನ ಪತಿಯನ್ನ ಅನುಸರಿಸಿ ಇವರನ್ನ ತೃಪ್ತಿಪಡಿಸುವಂಥದ್ದೇ ನನ್ನ ಧರ್ಮ ಅಂತ ಹೇಳಿ ಅದು ಕೂಡ ಬೆಂಕಿಗೆ ಹಾರ್ಬಿಡತ್ತೆ. ಇವೆಲ್ಲವನ್ನು ಕೂಡ ಆ ಪಕ್ಷಿಗಳ ಮರಿಗಳು ನೋಡ್ತಾ ಇರುತ್ತೆ. ಅವು ಕೂಡ ಒಂದು ಯೋಚನೆಯನ್ನ ಮಾಡುತ್ತೆ. ಈ 2 ದೇಹವನ್ನ ಅಂದ್ರೆ ತಂದೆ ತಾಯಿಯಂದಿರ ದೇಹವನ್ನ ತಿಂದ್ರೆ ಈ ಅತಿಥಿಗಳಿಗೆ ತೃಪ್ತಿ ಆಗಲ್ಲ, ಯಾಕೆಂದ್ರೆ 3 ಜನ ಇದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ತಂದೆ ತಾಯಿಯಂತೆ ಸತ್ಕಾರ್ಯದಲ್ಲಿ ಭಾಗಿಯಾಗೋಣ ಅಂತ ಹೇಳಿ ಯೋಚಿಸಿ ಅವು ಕೂಡ ಬೆಂಕಿಗೆ ಆಹುತಿಯಾಗ್ಬಿಡತ್ತೆ. ಇವೆಲ್ಲವನ್ನ ನೋಡಿದಂತಹ ಆ 3 ಕೂಡ ಆಶ್ಚರ್ಯದಿಂದ ನೋಡ್ತಾರೆ. ಬೆಳಗಾಗ್ತಾ ಇದ್ದ ಹಾಗೆ ಅವರು ರಾಜ್ಯಕ್ಕೆ ಹಿಂದಿರಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಆಗ ಸಂಜೆಯ ಸಮಯಕ್ಕೆ ಆ ರಾಜಕನ್ಯೆ ಅವಳ ತಂದೆಯ ಬಳಿಗೆ ಸುರಕ್ಷಿತವಾಗಿ ತಲುಪ್ತಾರೆ. ಅದರ ನಂತರ ಮಾರುವೇಷದ ರಾಜನಿಗೆ ಸನ್ಯಾಸಿ ಹೇಳ್ತಾನೆ, ತನ್ನ ಕರ್ತವ್ಯದ ಪಾಲನೆ ಮಾಡುವಂತಹ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಶ್ರೇಷ್ಠನೇ ಆಗಿರ್ತಾನೆ. ಅವನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದಿದ್ರೆ ಆ ಪಕ್ಷಿಯಂತೆ ಪರೋಪಕಾರಕ್ಕೆ ಸಿದ್ಧನಾಗಿರ್ಬೇಕು. ಇಲ್ಲ ಸನ್ಯಾಸಿ ಆಗೋದಾದ್ರೆ ಆ ಸನ್ಯಾಸಿಯಂತೆ ಪಾಲಿಗೆ ಬಂದ ರಾಜ್ಯ ಅಪ್ಸರೆಯಂತಹ ಸ್ತ್ರೀಯನ್ನ ಉಪೇಕ್ಷಿಸಿ ಸನ್ಯಾಸದಂತಹ ಕಠೋರ ಧರ್ಮವನ್ನ ಪರಿಪಾಲನೆ ಮಾಡಬೇಕು. ಹಾಗಾಗಿ ಧರ್ಮದ ದೃಷ್ಟಿಯಲ್ಲಿ 2 ಕೂಡ ಪ್ರಬಲವಾದಂಥವುಗಳೇ ಆಗಿದೆ. ಆಯ್ಕೆ ಮಾತ್ರ ನಮ್ಮದಾಗಿರತ್ತೆ ಅಂತ ಹೇಳಿ ಆ ಸನ್ಯಾಸಿ ರಾಜನಿಗೆ ತಿಳಿಸ್ಕೊಡ್ತಾನೆ. ಆಗ ಆ ರಾಜನ ಒಳಗಂಡ್ಲು ತಿಳಿಯುತ್ತೆ. ಅಂದ್ರೆ ಗೃಹಸ್ಥಾಶ್ರಮ ಧರ್ಮವನ್ನ ಸ್ವೀಕಾರ ಮಾಡಿದ್ರೆ ಕೆಲವೊಂದು ತ್ಯಾಗಕ್ಕೆ ನಾವು ಸಿದ್ಧರಾಗಬೇಕು, ನಮ್ಮ ಧರ್ಮವನ್ನ ಪರಿಪಾಲನೆ ಮಾಡಬೇಕು. ಹಾಗೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಂಡು 4 ಜನರಿಗೆ ಆದರ್ಶವಾಗಿರಬೇಕು, ಅವರಿಗೆ ಅನುಕೂಲಕರವಾಗಿರಬೇಕು, ಅವರಿಗೆ ತೊಂದರೆಯನ್ನು ಕೊಡುವಂಥದ್ದಲ್ಲ. ಬೇರೆಯವರು ಬಾಯಿ ಬಿಟ್ಟು ಹೇಳದೇ ಇದ್ದಂತಹ ಕೆಲವು ನಿರೀಕ್ಷೆಗಳನ್ನ ನಾವು ಪೂರ್ಣಗೊಳಿಸಬೇಕಾಗತ್ತೆ. ಆ ಪಕ್ಷಿಗಳ ರೀತಿಯಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಬೇಕಾಗತ್ತೆ. ಇದು ಗೃಹಸ್ಥಾಶ್ರಮ ಧರ್ಮ. ಇನ್ನು ಸನ್ಯಾಸ ಧರ್ಮವನ್ನ ಒಪ್ಪಿಕೊಂಡಂಥವರು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ಎಷ್ಟೇ ಪ್ರಲೋಭನೆಗಳು ಬಂದರೂ ಕೂಡ ತಮ್ಮನ್ನು ತಾವು ನಿಗ್ರಹ ಮಾಡಿಕೊಳ್ಬೇಕು. ಇದು ಸನ್ಯಾಸ ಧರ್ಮ. ಹಾಗಾಗಿ ರಾಜನ ಪ್ರಶ್ನೆ, ಮನುಷ್ಯ ಧರ್ಮದಲ್ಲಿ ಗೃಹಸ್ಥಾಶ್ರಮ ದೊಡ್ಡದಾ ಅಥವಾ ಸನ್ಯಾಸ ಧರ್ಮ ದೊಡ್ಡದಾ ಅನ್ನುವಂಥದ್ದಕ್ಕೆ ಉತ್ತರ ಆಗ ಗೊತ್ತಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಸನ್ಯಾಸಿಯ ಜೀವನ ನಡೆಸ್ತಾ ಇರ್ಬೋದು, ಅಥವಾ ಸನ್ಯಾಸಿಯಾಗಿದ್ದುಕೊಂಡೇ ಕೆಲವರು ಎಲ್ಲವನ್ನ ಪರಿತ್ಯಾಗ ಮಾಡಿರ್ಬೋದು. ಆದರೆ ಕೆಲವರು ಆಸೆ ಆಮಿಷಗಳಿಗೆ ಒಳಗಾಗಿರ್ಬೋದು. ಇನ್ನೂ ಕೂಡ ಆ ಅರಿಷಡ್ ವರ್ಗಗಳ ವಾಸನೆ ಅವರಲ್ಲಿದ್ದೇ ಇರುತ್ತೆ. ಹಾಗಾಗಿ ಈ ಜೀವನದ ಆಯ್ಕೆ ನಮ್ಮದೇ ಆಗಿರುತ್ತೆ. ಇಲ್ಲಿ ತುಂಬಾ ಆಯ್ಕೆಗಳಿರುತ್ತೆ. ಬಹು ವಿಧದಲ್ಲಿ ನಮ್ಮನ್ನ ಪರೀಕ್ಷಿಸ್ಲಿಕ್ಕೆ ಭಗವಂತ ಕೊಟ್ಟಿರುವಂತಹ ಕೆಲವು ಸನ್ನಿವೇಶಗಳು ನಮ್ಮ ಮುಂದೆ ಇರುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಯಾವ ರೀತಿಯಲ್ಲಿ ನಮ್ಮ ಧರ್ಮಾಚರಣೆಯನ್ನ ಮೆರಿತೇವೆ ಅನ್ನುವಂಥದ್ರ ಮೇಲೆ ನಮ್ಮ ಜೀವನದ ಕ್ರಮ ನಿರ್ಧಾರಿತವಾಗುತ್ತೆ. ಹಾಗಾಗಿ ಇಂತಹ ಆಯ್ಕೆಗಳಲ್ಲಿ ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ, ಯಾವ ಧರ್ಮವನ್ನ ಪರಿಪಾಲನೆ ಮಾಡ್ತೀರಿ, ಯಾವುದರಿಂದ ನಿಮ್ಗೆ ಒಳಿತಾಗತ್ತೆ ಅನ್ನುವಂಥದ್ದರ ಬಗ್ಗೆ ನೀವೇ ಯೋಚನೆ ಮಾಡಿ. ಆಯ್ಕೆ ನಿಮ್ಮದೇ ಆಗಿರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಸಂದರ್ಭಗಳಿದೆ. ಪ್ರಮುಖ ಕಾರ್ಯಕ್ರಮಗಳು ಈ ದಿನ ನಿಮಗೆ ಗೊತ್ತಿಲ್ಲದಂತೆಯೇ ಮುಂದೂಡಲ್ಪಡುವಂಥದ್ದು. ನಿಮ್ಮ ಅರಿವಿಗೆ ಬರಲ್ಲ, ತನ್ನಿಂದ ತಾನೇ ಆ ಕೆಲಸಗಳು ಮುಂದೆ ಮುಂದೆ ಸರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಭಾಗ್ಯೋದಯ ಆಗುವಂತಹ ಸೂಚನೆಗಳಿದೆ. ಆದರೆ ಅವ್ಯಾವೂ ಕೂಡ ನಿಮ್ಮ ಕೈಗೆ ಬರಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಇನ್ನು ಕಠಿಣ ಪರಿಶ್ರಮದಿಂದ ನೀವು ದೂರ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭಗಳು ಕೂಡ ಬರ್ಬೋದು.
ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ದೌರ್ಬಲ್ಯಗಳೇನಿದೆ ಅದು ನಿಮ್ಮ ಮನಸ್ಸನ್ನು ಕಂಗೆಡಿಸುವಂಥದ್ದು, ಇದೇ ನಿಮ್ಮ ಚಿಂತೆಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅವಕಾಶಗಳೇನು, ನಿಮ್ಮ ಅನುಕೂಲತೆಗಳೇನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಆದರೆ ಯೋಚನೆ ಮಾಡುವಷ್ಟು ಕೂಡ ಪುರ್ಸೊತ್ತಿಲ್ಲ. ಯಾವುದೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಕೊರೀತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಳಗೆ ಇರುವಂಥ ಅಸೂಯೆ ಇರ್ಬೋದು, ದ್ವೇಷ ಭಾವನೆಗಳಿರ್ಬೋದು, ಇದನ್ನು ಸ್ವಲ್ಪ ದೂರ ಇಡಬೇಕಾಗತ್ತೆ. ಏಕೆಂದರೆ ನೀವು ಯಾರನ್ನು ದ್ವೇಷಿಸ್ತೀರಿ, ಯಾರನ್ನು ಈ ದಿನದಲ್ಲಿ ಕಡೆಗಣಿಸ್ತೀರಿ, ಅಂಥವರ ಬಗ್ಗೆ ಈ ದಿನ ನಿಮಗೆ ವಿಶೇಷವಾದಂತಹ ಒಂದು ಗಮನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಸ್ವಲ್ಪ ಬಾಧೆ, ಸ್ವಲ್ಪ ಅನಾನುಕೂಲ ಇರುವಂಥದ್ದು, ಮಾತಿಗೆ ಮಾತು, ವಾದ ಪ್ರತಿವಾದಗಳು ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ, ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮುಂಗೋಪದಿಂದ ಕೆಲವು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಹಾಗಾಗಿ ಈ ದಿನ ನೀವು ಯೋಗ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ರೂಢಿಸಿಕೊಂಡು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ, 8ನೇ ಮನೆ ಇದು. ಹಾಗಾಗಿನೇ ಈ ದಿನ ಮಾನಸಿಕ ಬಳಲಿಕೆ ಹೆಚ್ಚಾಗುತ್ತೆ, ಟೆನ್ಷನ್ ಜಾಸ್ತಿ ಇರುವಂಥದ್ದು, BP ಇದ್ದಕ್ಕಿದ್ದಾಗೆ ಶೂಟಪ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನಿಮಗೆ ಕೆಲವೊಂದು ಅಸಮಾಧಾನಗಳಾಗ್ಬೋದು, ಅನಾನುಕೂಲತೆಗಳಾಗ್ಬೋದು. ಅದನ್ನು ಮಾತಿನಿಂದ ಹೊರ ಹಾಕುವಂಥದ್ದನ್ನು ಆದಷ್ಟು ನಿಯಂತ್ರಣ ಮಾಡಿ. ಏಕೆಂದರೆ ಕೋಪ ಬಂದಾಗ ಯದ್ವಾ ತದ್ವಾ ಮಾತಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಸೂಕ್ತವಾಗಿ ಪ್ರದರ್ಶನ ಮಾಡಬೇಕು. ಒಳ್ಳೆಯ ಅವಕಾಶಗಳು ಬಂದಾಗ ಸ್ವಲ್ಪ ತಾಳ್ಮೆ ಇಟ್ಕೊಂಡು ದೂರದೃಷ್ಟಿಯಿಂದ ನೀವು ಮಾತಾಡುವಂಥದ್ದು, ಹಾಗೆ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕೂಡ ಈ ದಿನ ತುಂಬ ಸೂಕ್ತವಾಗಿ ಇರಬೇಕು. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಆತುರ ಇರುವಂಥದ್ದು, ಅರ್ಜೆನ್ಸಿಗೆ ಕೆಲಸಗಳಾಗಬೇಕು, ಆ ರೀತಿಯಲ್ಲಿ ಈ ದಿನ ನೀವು ತವಕ ವ್ಯಕ್ತಪಡಿಸುವಂಥದ್ದು. ಹಾಗೆ ಈ ದಿನ ಬಾಲಸುಟ್ಟ ಬೆಕ್ಕಿನಂತೆ ಚಡಪಡಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಪ್ರತಿಸ್ಪರ್ಧಿಗಳು ಜಾಸ್ತಿ ಇದ್ದಾರೆ. ನಿಮ್ಮ ಉದ್ಯೋಗದಲ್ಲಿದ್ದಾರೆ, ನಿಮ್ಮ ವ್ಯಾಪಾರದಲ್ಲಿದ್ದಾರೆ, ನಿಮ್ಮ ನೆರೆಹೊರೆಯವರು ಕೂಡ ಈ ದಿನ ನಿಮಗೆ ಸ್ಪರ್ಧಿಗಳ ರೀತಿಯಲ್ಲೇ ಕಾಣುವಂಥದ್ದು, ಅವರಿಂದ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಈ ದಿನ ಆರಂಭ ಆಗಿಬಿಡುತ್ತೆ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಇನ್ನು ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು ಈ ದಿನ ಸಾಮಾನ್ಯವಾಗಿ ನಡೆಯುವಂಥದ್ದು. ಅದರಲ್ಲೂ ಬಹಳ ಇಚ್ಛೆಪಟ್ಟು ನೀವು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಅದು ಮುಂದುವರಿಯುತ್ತೆ, ಇಲ್ಲಾಂದರೆ ಕೆಲಸಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅನಿರೀಕ್ಷಿತ ಚಲನೆಗಳು ಇರುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ದಿನ ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಎಲ್ಲದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿರಬೇಕು, ಎಲ್ಲವನ್ನು ಸ್ವೀಕರಿಸಬೇಕು ಅಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಭಗವಂತನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಒಳ್ಳೆಯ ಶುಭೋದಯ ಆಗುತ್ತೆ. ಆರಂಭಿಕ ಈ ಸಮಯ ಏನಿದೆ ನಿಮಗೆ ಉತ್ತಮವಾದಂತಹ ಮನಸ್ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ಅವರ ಹಾರೈಕೆ, ಅವರ ಶುಶ್ರೂಷೆ, ಅವರ ಮಾರ್ಗದರ್ಶನ, ಅವರ ಸಲಹೆ, ಹಣಕಾಸಿನ ನೆರವು ಎಲ್ಲವೂ ಕೂಡ ಈ ದಿನ ಸೂಕ್ತವಾಗಿ ಸಂದರ್ಭೋಚಿತವಾಗಿ ನಿಮಗೆ ಬಂದೇ ಬರುತ್ತೆ. ಹಾಗೆ ಈ ದಿನ ಶುಭ ಸುದ್ದಿಯೊಂದನ್ನು ಕೇಳುವಂಥದ್ದು ಕೂಡ ಇದೆ. ಮನಸ್ಸಿಗೆ ತುಂಬ ಸಂತೋಷ ಆಗುವಂಥ ಸುದ್ದಿ ಅದು. ಇನ್ನು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಈ ದಿನ ಕಾಣಿಸುತ್ತೆ. ಹಾಗಾಗಿ ನೀವು ಹಿಂದೆ ಮಾಡಿರುವಂಥ ಶ್ರಮದ ಫಲ ಈ ದಿನ ಕಾಣುವಂಥದ್ದು, ಅದು ನಿಮಗೆ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಕುಟುಂಬದ ಪರವಾಗಿ ಮಾತಾಡ್ತೀರಿ. ಕುಟುಂಬಕ್ಕಾಗಿ, ನಿಮ್ಮ
ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ಬಹಳ ಅಮೂಲ್ಯವಾಗಿರುತ್ತೆ ಈ ದಿನದಲ್ಲಿ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸ್ನೇಹಿತರ ನೆರವಿನಿಂದ ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ. ಹಾಗಾಗಿ ನಿಮ್ಮ ಎನರ್ಜಿ ಲೆವೆಲನ್ನು ಈ ದಿನ ನೀವೇ ಕಂಡು ಆಶ್ಚರ್ಯಪಡ್ತೀರಿ. ಹಾಗಾಗಿ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದೇಹಾಲಸ್ಯ ಅನ್ನುವಂಥದ್ದು, ಸೋಮಾರಿತನ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಚಟುವಟಿಕೆಯಿಂದ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಜೊತೆಗೆ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಂಯಮದಿಂದ ಇರಬೇಕು. ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಷಷ್ಠದಲ್ಲಿದ್ದಾನೆ. 6ನೇ ಮನೆ, ಶತ್ರುಸ್ಥಾನ ಇದು, ರಿಪುಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳು ಈ ದಿನ ನಿಮ್ಮಿಂದ ದೂರ ಇರ್ತಾರೆ. ಹಾಗಾಗಿ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಮನೆಯ ಪರಿಸ್ಥಿತಿ, ಮನೆಯ ಹೊರಗಿನ ಪರಿಸ್ಥಿತಿ ಎರಡೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈ ದಿನ ಮನಸ್ಸಿಗೆ ಸಂತೋಷ, ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಭೇಟಿಯಾಗ್ತೀರಿ, ಅವರ ಜೊತೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗತ್ತೆ. ಹಾಗೆ ಹಳೆಯ ವಿಚಾರಗಳನ್ನು, ಮನಸ್ಸಿಗೆ ತುಂಬ ಸಂತೋಷ ಕೊಡುವಂತಹ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀರಿ. ಅದರ ಬಗ್ಗೆ ಚರ್ಚೆ ಕೂಡ ನಡೆಯುವಂಥದ್ದಿದೆ. ಒಟ್ಟಾರೆ ಈ ದಿನದ ಸಮಯ ಬಹುಪಾಲು ನಿಮಗೆ ಸಂತೋಷದಲ್ಲಿ ಕಳೆಯುವಂಥದ್ದು ಇರುತ್ತೆ. ಹಾಗೆ ಈ ದಿನ ವಾಹನ ಸೌಖ್ಯ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯಾಣ ಸುಗಮವಾಗಿ ನಡೆಯುತ್ತೆ. ಹಾಗೆ ಕೆಲವೊಂದು ಬೆಲೆ ಬಾಳುವಂತಹ ಸಾಮಗ್ರಿಗಳನ್ನು, ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಕೈಯಲ್ಲಿ ಹಣ ಇದೆ. ಈ ದಿನ ದುಂದು ವೆಚ್ಚ ಮಾಡಲ್ಲ, ಆದರೆ ಯಾವುದಕ್ಕೆ ಅಗತ್ಯ ಇದೆಯೋ ಅದಕ್ಕೆ ಖರ್ಚು ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನ ಹೊಸಬರ ಪರಿಚಯ ಕೂಡ ಆಗುತ್ತೆ. ಮುಂದೆ ಅದು ನಿಮಗೆ ತುಂಬ ಸಹಾಯಕವಾಗಿರುತ್ತೆ. ಆದರೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರಬೇಕು. ಪೂರ್ವಾಗ್ರಹ ಪೀಡಿತರಾಗಬೇಡಿ, ಪ್ರಿಜುಡೀಸ್ ಇಟ್ಕೊಳ್ಬೇಡಿ. ಹಾಗಾಗಿ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲಿ, ಹೃದಯ ವೈಶಾಲ್ಯತೆ ಇರಲಿ. ನೋಡಿ, ಆಗ ಬದುಕಿನಲ್ಲಿ ಎಷ್ಟು ಚಂದದ ಸಮಯವನ್ನು ನೀವು ಅನುಭವಿಸ್ತೀರಿ ಅನ್ನುವಂಥದ್ದು. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಈ ದಿನ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಇದೊಂದರಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ವೇದನೆ ಇರುವಂಥದ್ದು, ದುಃಖ ಇದೆ, ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಯಾರಲ್ಲಿ ಹೇಳಿಕೊಳ್ಬೇಕು, ಯಾರಲ್ಲಿ ಸಮಾಧಾನವನ್ನು ಪಟ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ತುಂಬ ಜಿಜ್ಞಾಸೆ ಇರುತ್ತೆ. ಅದರಲ್ಲೂ ಮಕ್ಕಳೇನಾದರೂ ಇದ್ದರೆ ಅವರಿಂದ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದು. ಮಕ್ಕಳಿಗಾಗಿ ಈ ದಿನ ಹೆಚ್ಚು ಸಮಯ, ಹೆಚ್ಚು ಖರ್ಚು. ಹಾಗೆ ಅವರಿಗಾಗಿ ಈ ದಿನ ಏನಾದರೂ ಮಾಡಬೇಕು ಅನ್ನುವಂಥ ಚಿಂತೆ ಜಾಸ್ತಿ ಆಗುತ್ತೆ. ಇನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲವಲ್ಲ ಅನ್ನೋವಂಥ ಒಂದು ಚಿಂತೆನೇ ಕಾಡುವಂಥದ್ದು. ಒಟ್ಟಾರೆ ಈ ಮಕ್ಕಳ ಸುತ್ತ ಈ ದಿನ ಕೆಲವು ಸಮಯವಾದರೂ ಕೂಡ ನೀವು ಆಲೋಚನೆ ಮಾಡುವಂಥ ಸಂದರ್ಭಗಳು ಬರುತ್ತೆ. ಹಾಗೆ ಈ ದಿನದಲ್ಲಿ ರೋಗ ಲಕ್ಷಣ ಏನು ಅಂತ ಹೇಳಿ ಗೊತ್ತಿದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ಆರೋಗ್ಯ ಪರಿಸ್ಥಿತಿ ಏನಿದೆ ಅದು ಬಹಳ ಮುಖ್ಯ. ಅದನ್ನು ಈ ದಿನ ಕಾಯ್ದುಕೊಳ್ಬೇಕಾಗತ್ತೆ. ಅನಾರೋಗ್ಯ ಇದ್ದರೆ ಅದಕ್ಕೆ ಮನೆಮದ್ದನ್ನು ಮಾಡುವಂಥದ್ದಾಗಲಿ, ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದಾಗಲಿ, ಔಷಧೋಪಚಾರ ಆಗಲಿ, ಶುಶ್ರೂಷೆ ಆಗಲಿ, ಇಂಥದ್ದನ್ನು ಈ ದಿನ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮದೇ ಆದಂತಹ ಛಾಪು ಮೂಡಿಸಲಿಕ್ಕೆ ಅವಕಾಶ ಒಂದು ಸಿಕ್ಕತ್ತೆ. ಇದು ಬಹಳ ಅಪರೂಪದ ಅವಕಾಶ. ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಸಾಧನೆಯನ್ನು ತೋರಿಸಲಿಕ್ಕೆ ಈ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮಾನಸಿಕ ಪ್ರಶಾಂತತೆಗಾಗಿ ದೇವಾಲಯ ದರ್ಶನವನ್ನು ಮಾಡಬೇಕು. ಅಮ್ಮನವರ ದರ್ಶನ, ಅದರಲ್ಲೂ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ. ದುರ್ಗಾ ಸ್ತುತಿಯನ್ನು ಮಾಡಿ, ಪಾರ್ವತಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ.
ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಿಮಗೆ ಒಳಿತನ್ನು ತರ್ತಾಳೆ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಜೊತೆಗೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಉದ್ವೇಗಗಳು ಜಾಸ್ತಿ ಆಗುತ್ತೆ. ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಇರುವಂಥದ್ದು, ಯಾವುದೂ ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ತುಂಬ ಚಡಪಡಿಸುವಂಥದ್ದು ಇರುತ್ತೆ. ಕೌಟುಂಬಿಕ ವಾತಾವರಣದಲ್ಲಿ ತುಂಬ ಗೊಂದಲಗಳು ಇರುತ್ತೆ, ಗೋಜಲಿರುತ್ತೆ. ಅದನ್ನು ಬಗೆಹರಿಸಬೇಕು, ಅದನ್ನು ತಿಳಿಗೊಳಿಸಬೇಕು. ಇದೇ ನಿಮ್ಮ ಪ್ರಯತ್ನ ಈ ದಿನದಲ್ಲಿ ಇರುವಂಥದ್ದು. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದಿದೆ. ಹೇಳಿದವರು ಸಮಯಕ್ಕೆ ಸರಿಯಾಗಿ ಬರಲ್ಲ, ಅವರಿಂದ ಸಿಕ್ಕುವಂತಹ ಸಹಾಯ ನಿಮಗೆ ದಕ್ಕಲ್ಲ. ಹಾಗಾಗಿನೇ ಈ ದಿನ ವಿಚಿತ್ರವಾದಂತಹ ಅನುಭವಗಳನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಹಾಗಾಗಿ ಯಾರನ್ನೋ ಆಶ್ರಯಿಸಿ, ಯಾರನ್ನೋ ನಂಬಿ ಕೆಲಸ ಮಾಡೋದಕ್ಕಿಂತ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಆಧರಿಸಿ ಅದರ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡುವಂಥ ಸಂದರ್ಭ ಬರ್ತಾ ಇದೆ. ಹಾಗಾಗಿ ಇದು ಬದಲಾವಣೆಯ ಸಮಯ ನಿಮಗೆ. ಹಾಗೆ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ಧೈರ್ಯದಿಂದ ಇರಬೇಕಾಗತ್ತೆ. ಇಲ್ಲಿಯವರೆಗೆ ಏನೋ ಒಂದು ಭಯ, ಏನೋ ಒಂದು ಅಂಜಿಕೆ, ಏನೋ ಒಂದು ಮುಲಾಜು, ಏನೋ ಒಂದು ದಾಕ್ಷಿಣ್ಯ ಇದರಲ್ಲಿರ್ತೀರಿ. ಆದರೆ ಈ ದಿನ ಆ ಎಲ್ಲ ಬಂಧನಗಳನ್ನು ಕಳಿಸ್ಕೊಂಡು ನಿಮ್ಮತನವನ್ನು ರೂಢಿಸ್ಕೊಳ್ಳಿಕ್ಕೆ, ನಿಮ್ಮತನವನ್ನು ಈ ದಿನ ಪ್ರತಿಷ್ಠಾಪಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಸ್ವಲ್ಪ ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಮಗೆ ಸ್ವಲ್ಪ ಹಿನ್ನಡೆಯಲ್ಲೇ ಇರುವಂಥದ್ದು, ಅಷ್ಟೊಂದು ಲಾಭ ಇಲ್ಲ. ಆದರೆ ಜವಾಬ್ದಾರಿಗಳು ಮಾತ್ರ ಜಾಸ್ತಿ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಹೆಚ್ಚು ಮಾತಾಡಬೇಡಿ, ಕೆಲಸವನ್ನು ಹೆಚ್ಚು ಮಾಡಿ. ಹಾಗೆ ಮುಂದಾಲೋಚನೆ, ದೀರ್ಘಾಲೋಚನೆ, ಒಂದು ವಿಷನ್ ಇಟ್ಕೊಂಡೇ ನೀವು ಕೆಲಸಗಳನ್ನು ಈ ದಿನ ನಿಷ್ಕರ್ಷೆ ಮಾಡಿಕೊಳ್ಬೇಕಾಗತ್ತೆ. ತೀರ್ಮಾನ ಕೂಡ ಬಹಳ ಮನಸ್ಸು ಶಾಂತಿ ಇರುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಿ, ಒಳ್ಳೆಯದಾಗತ್ತೆ. ಆತುರಕ್ಕೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು, ಕೆಲವೊಂದು ಸವಾಲುಗಳು ಬಹಳ ಧೈರ್ಯದಿಂದ ಎದುರಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಧೈರ್ಯ, ಒಂದು ಸಾಮರ್ಥ್ಯ, ದೂರದೃಷ್ಟಿ ಎಲ್ಲವೂ ಕೂಡ ಸಮ್ಮಿಳಿತವಾಗಿರುವಂಥ ಒಂದು ಅಪರೂಪದ ದಿನ. ಇನ್ನು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲ ಇದೆ. ಒಂದು ರಾಜಕೀಯ ಸಭೆ ಸಮಾರಂಭ ಸಮಾಲೋಚನೆ ಇತ್ಯಾದಿಗಳು ನಡೆಯುವಂಥದ್ದು, ಬಹಳ ಬಿರುಸಿನ ಚಟುವಟಿಕೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಮರ್ಥ್ಯವನ್ನು ಈ ದಿನ ಒಂದು ರೀತಿಯಲ್ಲಿ 4 ಜನರಿಗೆ ಪರಿಚಯ ಮಾಡಿಕೊಳ್ಳುವಂತಹ ದೃಷ್ಟಿಯಲ್ಲಿ ಕೆಲವು ವಿಶೇಷ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ ಈ ದಿನ ಬೆಳಕಿಗೆ ಬರುತ್ತೆ. ಇನ್ನು ಈ ದಿನದಲ್ಲಿ ಹಳೆಯ ವಿಚಾರಗಳನ್ನು ಮರಿಬೇಕು, ಹಳೆಯ ಸಾಲಗಳನ್ನು ತೀರಿಸಬೇಕು ಇತ್ಯಾದಿ ಅಂಶಗಳು ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಇವೆಲ್ಲವೂ ಕೂಡ ನೀವು ಮುಂದೆ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಈ ದಿನ ಮಾಡುವಂಥ ಕೆಲವು ಅಪರೂಪದ ವಿದ್ಯಮಾನಗಳು. ಇನ್ನು ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಅಡ್ಡಿ ಆತಂಕಗಳಿಲ್ಲ, ತೊಂದರೆಗಳಿಲ್ಲ, ಸುಗಮವಾಗಿ ನಡೀತಾ ಇರುತ್ತೆ. ಆದರೆ ಅತಿಯಾಗಿ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಬಂಧು ಬಾಂಧವರಿಂದಾಗಲಿ, ಸಂಬಂಧಿಕರಿಂದಾಗಲಿ, ಮಿತ್ರರಿಂದಾಗಲಿ, ಕುಟುಂಬಸ್ಥರಿಂದಲಾಗಲಿ ಏನನ್ನೂ ಅಪೇಕ್ಷೆ ಪಡಬೇಡಿ. ಈ ದಿನದಲ್ಲಿ ನಿಸ್ವಾರ್ಥವಾಗಿ ಅವರ ಒಂದು ಕೆಲಸಗಳನ್ನು ಮಾಡಿಕೊಡಿ, ಅವರ ಸೇವೆ ಮಾಡಿ. ಹಾಗೆ ಪ್ರತಿಫಲ ಏನೇ ಬಂದರೂ ಕೂಡ ಅದನ್ನು ನೀವು ಸ್ವೀಕಾರ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಹೆಸರು ಕೂಡ ಒಂದು ಮೇಲ್ಪಂಕ್ತಿಗೆ ಬರುವಂಥ ಸಾಧ್ಯತೆಗಳು ಇದೆ. ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಒಂದು ಪ್ರಯೋಗ ನಡೆಯುತ್ತೆ. ಅಂಥ ಒಂದು ಪ್ರಯತ್ನ ನಿಮ್ಮಿಂದಾಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ವಿಶೇಷವಾಗಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಮನಸ್ಸಿಗೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಯಾವ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅನುಮಾನ ಇದೆ, ಋಣಾತ್ಮಕವಾದಂಥ ಆಲೋಚನೆಗಳಿದೆ, ಅಂದರೆ ನೆಗೆಟಿವ್ ಥಾಟ್ಸ್ ಈ ದಿನ ತುಂಬ ಬರುವಂಥದ್ದು ಕೂಡ ಇದೆ. ಅದನ್ನು ಬಿಟ್ಟರೆ ಮಾತ್ರ ಏನಾದರೂ ಸ್ವಲ್ಪ ಪ್ರಗತಿ ಇದೆ, ಆದರೆ ಬಿಡಲಿಕ್ಕೆ ಈ ದಿನ ಮನಸ್ಸಿಲ್ಲ, ಮನಸ್ಸಿನಿಂದ ಅದು ದೂರ ಹೋಗಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಬರುವಂತಹ ಅಭಿಪ್ರಾಯ ಭೇದಗಳು ಈ ದಿನ ನಿಮ್ಮ ಮನಸ್ಸನ್ನು ಕಂಗೆಡಿಸುತ್ತೆ. ಸ್ವಲ್ಪ ಮಾತುಕತೆ ಇರಲಿ, ಮಧ್ಯಸ್ಥಿಕೆ ಇರಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳನ್ನು ಈ ದಿನ ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಸಾಕಷ್ಟು ಸಂದೇಶಗಳು ಬರುತ್ತೆ, ಸಾಕಷ್ಟು ಚರ್ಚೆಗಳು ಬರುತ್ತೆ, ಸಾಕಷ್ಟು ಸಂವಾದಗಳು ಕೂಡ ಬರುವಂಥ ಸಂದರ್ಭ ಇದೆ. ಹಾಗಾಗಿ ಈ ಎಲ್ಲವನ್ನು ಕೂಡ ಈ ಒಂದು ದಿನದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಕೆಲಸ ಈ ದಿನ ಬಹಳ ಚೆನ್ನಾಗಿ ಆಗುತ್ತೆ. ಆದರೆ ಆ ಕೆಲಸದ ಬಗ್ಗೆನೇ ನಿಮಗೆ ಒಂದು ಜಿಜ್ಞಾಸೆ, ಒಂದು ಅನುಮಾನ ಇದೆ. ಹಾಗೆ ಕೆಲಸ ನನಗೆ ಒಳ್ಳೆಯದಾಗುತ್ತೋ ಇಲ್ವೋ ಅನ್ನುವಂಥ ಒಂದು ಮೀನಾಮೇಷ ಎಣಿಸುವಂಥ ಪ್ರವೃತ್ತಿ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ತೀರ್ಮಾನವನ್ನು, ಅದರಲ್ಲೂ ಪ್ರಮುಖವಾದ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಧಾನಿಸ್ಬಿಡ್ತೀರಿ. ಸ್ವಲ್ಪ ಈ ತೀರ್ಮಾನ ತೆಗೆದುಕೊಳ್ಳುವಂಥ ಡಿಸಿಷನ್ ಮೇಕಿಂಗ್ ಪವರ್ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿನೇ ಬರಬೇಕಾದಂಥ ಭಾಗ್ಯ, ಸೌಭಾಗ್ಯ ನಿಮ್ಮ ಕೈಗೆ ಬರಲ್ಲ. ಇದರಿಂದ ಪಶ್ಚಾತ್ತಾಪಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ಕೆಲವೊಂದು ವಿದ್ಯಮಾನಗಳಲ್ಲಿ ಹೊಸ ಬೆಳಕು ಚೆಲ್ಲುವಂಥದ್ದು ಇದೆ. ಹಾಗೆ ಯಾವ ಕ್ಷೇತ್ರ ನಿಮಗೆ ಗೊತ್ತಿಲ್ಲ, ಅದರ ಬಗ್ಗೆ ಒಂದು ಜ್ಞಾನ ನಿಮಗೆ ಸಿಕ್ಕತ್ತೆ, ಒಂದು ನಾಲೆಡ್ಜ್ ಅನ್ನುವಂಥದ್ದು ಅಕ್ಯುಮುಲೇಟ್ ಆಗುತ್ತೆ ಈ ದಿನ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರತಿಯೊಂದು ಪ್ರಯತ್ನದೂ ಕೂಡ ಅನುಕೂಲಕರವಾದಂಥ ಫಲಿತಾಂಶಗಳು ಇರುತ್ತೆ. ಹಾಗಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅಗತ್ಯ ಇಲ್ಲ. ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಮನರಂಜನಾ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಒಂದು ಪ್ರಯಾಣ ಇದೆ, ಪ್ರವಾಸ ಇದೆ, ತೀರ್ಥಕ್ಷೇತ್ರ ದರ್ಶನ ಇದೆ. ಎಲ್ಲ ವಿದ್ಯಮಾನಗಳು ಕೂಡ ನಿಮಗೆ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ಕೆಲಸಗಳು ತುಂಬ ಉತ್ಸಾಹದಿಂದ ಆರಂಭ ಆಗುತ್ತೆ. ಎಲ್ಲ ಒಂದು ಕಡೆ ಬೇಸರ ಅನ್ನುವಂಥದ್ದು ಮೂಡಬಹುದು, ಆದರೂ ಅದನ್ನು ಬದಿಗಿಟ್ಟು ಈ ಆರಂಭ ಆಗಿರುವಂಥ ಕೆಲಸಗಳನ್ನು ಪೂರ್ಣ ಮಾಡಿಬಿಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಎನರ್ಜಿ ಲೆವೆಲ್ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಅದನ್ನು ಒಂದು ಸದ್ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯದಕ್ಕೆ ಆ ಎನರ್ಜಿಯನ್ನು ಇನ್ವೆಸ್ಟ್ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುವಂಥ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ಅವರ ಮಾತು ಅನುಭವದ ಮಾತು. ಅದನ್ನು ಈ ದಿನ ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಪ್ರಶಂಸೆಯ ಮಾತುಗಳು ನಿಮಗೆ ಸಿಕ್ಕತ್ತೆ, ಉಡುಗೊರೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ಬಂದೊದಗುವಂತಹ ಇಂತಹ ವಿದ್ಯಮಾನಗಳೇನಿದೆ ಇದು ಮನಸ್ಸನ್ನು ಸಮಾಧಾನಪಡಿಸುತ್ತೆ. ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಸಕ್ಸಸ್ಫುಲ್ಲಾಗಿ ಮಾಡ್ತೀರಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರ ಅನುಗ್ರಹ ಈ ದಿನ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಂಬಂಧಪಟ್ಟಂತಹ ಯಾವುದೇ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ ಚಂದ್ರ ಕೂತ್ಬಿಟ್ಟಿದ್ದಾನೆ. ಇದರಿಂದ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಕತ್ತಲೆಯಾಗಿ ಗೋಚರಿಸುತ್ತೆ. ಯಾವುದೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ, ಬಹಳ ಅಸ್ಪಷ್ಟವಾಗಿ ಇರುವಂಥ ಸಂದರ್ಭಗಳು ಜಾಸ್ತಿ ಇದೆ.
ಹಾಗಾಗಿನೇ ನೀವು ಸಮಯಕ್ಕಾಗಿ ಕಾಯಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಎಲ್ಲರಿಗಿಂತ ಕೆಲಸದಲ್ಲಿ, ಓದಿನಲ್ಲಿ ಮುಂದೆ ಇದ್ದೇನೆ ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಇದು ಅತಿಯಾಗಬಾರ್ದು. ಯಾವುದೇ ವಿಚಾರ ನಿಮಗೆ ಈ ದಿನ ಅತಿಯಾದರೆ ಅದು ಮುಳುವಾಗುತ್ತೆ, ಅದರಿಂದ ಹಿನ್ನಡೆ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬಾರ್ದು. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವಂಥದ್ದು ಉತ್ತಮ. ಒಂದು ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕು. ಏಕೆಂದರೆ ಕೆಲಸ ಕಾರ್ಯಗಳು ಈ ದಿನ ಅರ್ಧದಲ್ಲೇ ನಿಲ್ಲತ್ತೆ, ಇಲ್ಲಾಂದರೆ ನಿರೀಕ್ಷಿತ ಫಲಿತಾಂಶಗಳನ್ನು ತರಲ್ಲ. ಹಾಗಾಗಿ ಕಾನ್ಸಂಟ್ರೇಷನ್ ಇದ್ದರೆ ಅದನ್ನು ಮುಂದುವರಿಸಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಸಿಗ್ಬೋದು, ಆದರೂ ಅದನ್ನು ತುಂಬ ಸಂತೋಷದಿಂದ ಸ್ವೀಕರಿಸ್ತೀರಿ. ಈ ದಿನ ಮನಸ್ಸು ಹೇಗಿದೆ ಅಂತ ಹೇಳಿದ್ರೆ, ಏನೇ ಬಂದರೂ ಅದನ್ನು ಸ್ವೀಕಾರ ಮಾಡೋಣ, ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿಭಾಯಿಸೋಣ. ಭಗವಂತನ ಅನುಗ್ರಹ ಇದೆ, ಹಾಗೆ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಈ ರೀತಿಯ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ, ನಿಮ್ಮ ಕೈ ಹಿಡಿದು ತಪ್ಪು ಮಾಡಿಸ್ತಾರೆ. ಆದ್ದರಿಂದ ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ಹಾಗೆ ಈ ದಿನ ಆರೋಗ್ಯ ಪರಿಸ್ಥಿತಿಯನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮೇಲೆ ಬರುವಂತಹ ಟೀಕೆ ಟಿಪ್ಪಣಿಗಳು, ಇದನ್ನು ನೀವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಾಹ ಸ್ವಾಮಿಯ ದರ್ಶನ ಮಾಡಿ, ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಉತ್ತಮ ಶುಭ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ನೀವು ಕೈ ಹಿಡಿದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ನಿಮಗೆ ಯಾರೋ ಒಬ್ಬರು ಸಹಾಯಕ್ಕೆ ಬರ್ತಾರೆ, ಸಹಾಯ ಸಹಕಾರಗಳು ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸವೊಂದರಲ್ಲಿ ನಿಮಗೆ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಇದರಿಂದ ನಿಮ್ಮ ಒಂದು ಕೀರ್ತಿ ಗೌರವ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಿರ್ಣಾಯಕ ಸಮಯದಲ್ಲಿ ನಿಮ್ಮ ಆಪ್ತ ಸ್ನೇಹಿತರ ಬೆಂಬಲ ನಿಮಗೆ ಸಿಕ್ಕತ್ತೆ. ಇದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಮ ಅನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ಆಪರ್ಚುನಿಟೀಸ್ ಈ ದಿನ ಬಹಳ ವಿಪರೀತವಾಗಿ ಇರುವಂಥದ್ದು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ತೃಪ್ತಿ ಇರುತ್ತೆ, ಲಾಭ ಕೂಡ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಉಳಿತಾಯ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಾಳಿನ ದೃಷ್ಟಿಯಲ್ಲಿ ಈ ದಿನ ಕೂಡ ನೀವು ಕೆಲಸ ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಕೆಲಸದ ಸ್ಥಳದಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆಯುವಂಥದ್ದು, ಅದಕ್ಕೆ ನೀವು ಸಾಕ್ಷಿಯಾಗಿ ನಿಲ್ಲಬೇಕು. ಇಲ್ಲ ನ್ಯಾಯಾಧೀಶರಾಗಿ ಯಾರದ್ದು ಸರಿ ತಪ್ಪು ಅನ್ನುವಂಥ ನಿಷ್ಕರ್ಷೆ ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪಾತ್ರ ತುಂಬ ಪ್ರಧಾನವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಹಾಯವನ್ನು, ನಿಮ್ಮ ಹಣಕಾಸಿನ ನೆರವನ್ನು ಕೆಲವರಿಗೆ ನೀಡಬೇಕಾದಂಥ ಪ್ರಸಂಗಗಳು ಕೂಡ ಬರ್ಬೋದು. ಏಕೆ ಅಂತ ಹೇಳಿದ್ರೆ, ನಿಮ್ಮನ್ನು ಆಶ್ರಯಿಸಿ ಬರುವಂತಹ ಬಂಧು ಮಿತ್ರರಿಗೆ ಈ ದಿನ ಒಳ್ಳೆಯ ಮಾತುಗಳನ್ನೇ ಹೇಳ್ತೀರಿ. ಹಾಗೆ ಅವರಿಗೆ ಕೈಲಾದಂಥ ಸಹಾಯವನ್ನು ಕೂಡ ಮಾಡ್ತೀರಿ. ಆದರೆ ಯಾವುದಕ್ಕೂ ಕೂಡ ಒಂದು ಚೌಕಟ್ಟು ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಒಂದು ಲಿಮಿಟೇಷನ್ಸ್ ಇದೆ, ಅದನ್ನು ಮಾತ್ರ ಈ ದಿನ ಮೀರಬೇಡಿ. ಇನ್ನು ಹೊಸ ಅವಕಾಶಗಳು ಸಿಕ್ಕತ್ತೆ. ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಪ್ರಗತಿ ಇದ್ದು ಸಂತೋಷ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರಿಗೆ ಕೃತಜ್ಞತೆ ಹೇಳಿ, ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ತುಂಬ ಉತ್ಸಾಹ ಇರುತ್ತೆ, ಸಂತೋಷ ಇರುತ್ತೆ. ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ತುಂಬ ಶ್ರದ್ಧೆ ಇದೆ, ತುಂಬ ಕೇರ್ಫುಲ್ಲಾಗಿ ಮಾಡ್ತೀರಿ, ತುಂಬ ವಿಶ್ವಾಸದಲ್ಲಿ ಮಾಡ್ತೀರಿ. ಅಷ್ಟೇ ಆ ಕೆಲಸವನ್ನು ಮುತುವರ್ಜಿಯಿಂದ ಮುಂದುವರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲೂ ಕೂಡ ಲಾಭವನ್ನು ಕಾಣುವಂಥ ಸಂದರ್ಭಗಳಿದೆ.
ಹಾಗೆ ಈ ದಿನ ಉದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಇದೆ. ನಿಮಗೆ ಒಂದು ಬಡ್ತಿ ಇದೆ, ವೇತನದಲ್ಲಿ ಹೆಚ್ಚಳ ಇದೆ, ಅಥವಾ ನೀವು ಬಯಸುವಂಥ ಕೆಲಸಗಳು, ಜವಾಬ್ದಾರಿಗಳು ನಿಮಗೆ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ವಿಶೇಷವಾದಂತಹ ಅನುಭವಗಳನ್ನು ತಂದುಕೊಡುವಂಥ ಒಂದು ದಿನ. ಇನ್ನು ಈ ದಿನದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಬಹಳ ವಿಶೇಷ ದೃಷ್ಟಿಯಲ್ಲಿ ನೋಡ್ತೀರಿ. ಇದು ನಿಮ್ಮ ದೃಷ್ಟಿಕೋನ. ಹಾಗೆ ನಿಮ್ಮ ಒಂದು ಸ್ವಂತಿಕೆಯ ವಿಚಾರ ಆಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಾಗಲಿ ಈ ದಿನ ಬಹಳ ಚೆನ್ನಾಗಿ ತೃಪ್ತಿಪಡಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ನಿಮ್ಮ ಮಕ್ಕಳ ಸಾಧನೆ ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಕುಟುಂಬಸ್ಥರ ಒಂದು ನಡತೆ ಆಗಲಿ, ಅವರ ಮಾತು ಆಗಲಿ ನಿಮಗೆ ಒಂದು ಬೆಂಬಲದ ರೀತಿಯಲ್ಲಿ ಇರುತ್ತೆ. ಹೆಚ್ಚಿನ ಪ್ರೋತ್ಸಾಹ ಸಿಕ್ಕತ್ತೆ. ಆದರೆ ಇನ್ನೊಬ್ಬರಲ್ಲಿರುವಂಥ ತಪ್ಪುಗಳನ್ನು ಹುಡುಕಲಿಕ್ಕೆ ಈ ದಿನ ಹೋಗಬೇಡಿ. ನೀವು ಸರಿ ಅಂತ ಹೇಳಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಹಾಗಾಗಿ ಈ ದಿನದ ಪ್ರಗತಿಗೆ ಪೂರಕವಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಇರಿ, ನೆಮ್ಮದಿ ಇರುತ್ತೆ. ಈ ದಿನ ತುಂಬ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಮಾಡುವಂಥ ಕೆಲಸಗಳೇನಿದೆ ಅದರಲ್ಲಿ 100ಕ್ಕೆ 100ರಷ್ಟು ಜಯ ಸಿಕ್ಕತ್ತೆ. ಈ ಒಂದು ಪ್ರಗತಿಯ ಗುಟ್ಟನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಯಾವುದೇ ರೀತಿಯ ಮನಸ್ತಾಪಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ. ಅದನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಅಪರಿಚಿತರ ಜೊತೆಯಲ್ಲಿ ಮಾತಿನ ಚಕಮಕಿಗಳು ಆಗುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದೇ ಅಪರಿಚಿತರಿಂದ ನಿಮಗೆ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ದ್ವಂದ್ವತೆ ಏನಿದೆ ಅದರಲ್ಲಿ ಯಾವುದು ನಿಮಗೆ ಸೂಕ್ತ, ಯಾವುದು ಬೆಸ್ಟ್ ಅನ್ನುವಂಥದ್ದನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಅಷ್ಟೋತ್ತರವನ್ನು ಪಠಣ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.